ಎಲ್ಲಿ ನೋಡಿದ್ರು ಇದೇ ಒಂದು ಟಾಕ್ ಆಗಿದೆ. ಗುರುವಾರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಡಿಸಿಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇಡೀ ರಾಜ್ಯದಲ್ಲಿ ತೀವ್ರ ಕುತೂಹಲ ಸ್ಟಾರ್ಟ್ ಆಗಿದೆ ಅಂತೆಲ್ಲ ಒಂದು ಚರ್ಚೆಗಳು ಕೂಡ ಸ್ಟಾರ್ಟ್ ಆಗಿದೆ. ಹೌದು, ಸಿಎಂ ಸ್ಥಾನಕ್ಕೆ ಇದೀಗ ಜಟಾಪಟಿಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ನಡೆದಂತ ಒಂದು ಏನ್ ಹೈಕಮಾಂಡ್ ಕುರಿತು ಯಾವ ಹಂತಕ್ಕೆ ಹೋಗಿದೆ ಅಂತ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನೋಡೋಕೆ ಕಾಯ್ತಾ ಇದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತು. ಸೊ ಅದು ಯಾವ ರೀತಿಯ ಸಭೆ ಅಂತ ಯಾರು ಕೂಡ ಬಿಚ್ಚಿಡ್ತಿಲ್ಲ, ಅಂದ್ರೆ ವಿಚಾರವನ್ನ ತಿಳಿಸ್ತಾ ಇಲ್ಲ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡುವಂತೆ ಖುದ್ದು ರಾಹುಲ್ ಗಾಂಧಿ ಅವರೇ ಸೂಚಿಸಿದ್ದಾರೆ ಎನ್ನುವಂತ ಒಂದು ಸ್ಫೋಟಕ ಮಾಹಿತಿ ರಾಜಕೀಯ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಮೂಲಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂಬರುವಂತಹ ಗುರುವಾರವೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಧಿಕೃತವಾಗಿ ರಾಜೀನಾಮೆ ನೀಡ್ತಿದ್ದಾರೆ ಅನ್ನುವಂತ ಒಂದು ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತೆ ನೆಕ್ಸ್ಟ್ ಹಂಗಾದ್ರೆ ರಾಜೀನಾಮೆ ಕೊಟ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸುವಂತ ಒಂದು ಸಾಧ್ಯತೆ, ಹೈಕಮಾಂಡ್ ನೀಡುವಂತ ಒಂದು ಏನು ಆರ್ಡರ್ ಇರುತ್ತಲ್ಲ ಅದು ಅಂತಿಮವಾಗಿರುತ್ತೆ. ಸೊ ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಾರೆ ಈಗ ಎಲ್ಲಾ ವಿಚಾರಗಳು ಬೆಂಗಳೂರಿನಲ್ಲಿ ದೊಡ್ಡ ಟಾಕ್ ಆಗಿ ಕ್ರಿಯೇಟ್ ಆಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ರೆಡಿ ಆಗಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದಾರೆ. ಅದು ಮೇನ್ ತಿಳ್ಕೊಬೇಕಾಗಿರುವಂತದ್ದು. ನಿಮ್ಗೇನ್ ಅನ್ಸುತ್ತೆ? ಡಿ ಕೆ ಶಿವಕುಮಾರ್ ಅವರು ಹೊಸ ಸಿಎಂ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ?